ಎಷ್ಟು ಬೇಕಾದ್ರೂ ತಿನ್ಬೋದು, ಫುಲ್ಲು ಫ್ರೀ. ಇಲ್ಲಿ ಫುಲ್ಲು ಭತ್ತ ಬೆಳೀತಾ ಇದ್ದಾರೆ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಜರ್ಮನಿನಲ್ಲಿ ಇವಾಗ ಬೇಸಿಗೆ ಕಾಲ. ಇಲ್ಲಿ ಬೇಸಿಗೆ ಶುರುವಾಯಿತು ಅಂದರೆ ಏನಾದರೂ ಒಂದು ಔಟ್ಡೋರ್ ಆಕ್ಟಿವಿಟೀಸ್ನ ಮಾಡ್ತಾ ಇರ್ತಾರೆ. ಇವತ್ತು ಕೂಡ ಒಂದು ಔಟ್ಡೋರ್ ಆಕ್ಟಿವಿಟಿ ಇದೆ. ಏನಪ್ಪ ಅಂತಂದರೆ, ನಾವೇ ಸ್ಟ್ರಾಬೆರಿ ತೋಟದೊಳಗೆ ಹೋಗ್ಬಿಟ್ಟು ನಮಗೆ ಯಾವ ಹಣ್ಣು ಬೇಕೋ ಅದನ್ನ ಕಿತ್ಕೊಂಡು ಮನೆಗೆ ತಗೊಂಬರೋದು. ಇದು ಕೇಳಕ್ಕೆ ಸಿಂಪಲ್ ಅನ್ಸ್ಬೋದು, ಬಟ್ ಮಾಡೋಕ್ಕೆ ತುಂಬಾ ಫನ್ ಇರುತ್ತೆ. ಸೊ ನಾವು ಕೂಡ ಇವತ್ತು ಸ್ಟ್ರಾಬೆರಿನ ತಗೊಂಬರೋಕ್ಕೆ ಹೋಗ್ತಾ ಇದ್ದೀವಿ ತೋಟಕ್ಕೆ. ಇದನ್ನ ಇಲ್ಲಿ ಸ್ಟ್ರಾಬೆರಿ ಪಿಕ್ಕಿಂಗ್ ಅಂತ ಕರೀತಾರೆ. ಸೊ ಇದು ಯಾವ ತರ ನಡೆಯುತ್ತೆ ಅಂತ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಎಲ್ಲಾ ಕಮೆಂಟ್ಸ್ ನಾನು ನೋಡ್ತೀನಿ, ತುಂಬಾ ಖುಷಿ ಆಗುತ್ತೆ. ಎಷ್ಟೊಂದು ಕಮೆಂಟ್ಸ್ ಬರೋದು ನೋಡ್ಬಿಟ್ಟು ಒಳ್ಳೆ ಪಾಸಿಟಿವ್ ಫೀಡ್ಬ್ಯಾಕ್ ಕೊಡ್ತಾ ಇದ್ದೀರಾ ನನ್ನ ವಿಡಿಯೋಸ್ಗೆ. ಏನಾದರೂ ಸಜೆಷನ್ ಇತ್ತು ಅಂದ್ರೂ ಕೂಡ ಕೊಡಿ ಆಯ್ತಾ ಕಮೆಂಟ್ಸ್ ಅಲ್ಲಿ. ಈ ಆಕ್ಟಿವಿಟಿ ಬಂದು ಜರ್ಮನಿನಲ್ಲಿ ಎಲ್ಲಾ ರೀಜನ್ ಅಲ್ಲೂ ನಡೆಯಲ್ಲ, ಕೆಲವು ರೀಜನ್ಸ್ ಅಲ್ಲಿ ಮಾತ್ರ ನಡೆಯೋದು. ನಾವಿರೋದು ಬಂದು ಬವೇರಿಯನ್ ರೀಜನ್. ಸೊ ಇಲ್ಲಿ ಮಾಡ್ತಾರೆ ಈ ಒಂದು ಆಕ್ಟಿವಿಟಿ. ನಾವು ಹೋದ ವರ್ಷನೂ ಹೋಗಿದ್ವಿ. ಹೋದ ವರ್ಷ ಹೋಗಿದ್ ಫಾರ್ಮ್ಗೆನೆ ಈ ವರ್ಷನೂ ಹೋಗ್ತಾ ಇದೀವಿ. ಅದು ನಮ್ಮ ಮನೆಯಿಂದ ಹತ್ತತ್ರ ಒಂದು 2 ಕಿಲೋಮೀಟರ್ ನಡಿಬೇಕು. ಸೊ ಹೋಗ್ತಾ ಇದೀವಿ ಈಗ. ಮತ್ತೆ ಈ ಒಂದು ಆಕ್ಟಿವಿಟಿ ಬಂದು ಮೇ ಎಂಡ್ ಇಂದ ಜೂನ್ ಮಂತ್ ಪೂರ್ತಿ ನಡೆಯುತ್ತೆ. ಇದಕ್ಕೇನು ವೀಕೆಂಡ್ ಅನ್ನೋ ಒಂದು ಏನು ಇಲ್ಲ, ಎಲ್ಲ ವಾರದಲ್ಲಿ 7 ದಿನನೂ ನಡೆಯುತ್ತೆ. ಬೆಳಗ್ಗೆ 8 ಗಂಟೆಯಿಂದ ಸಂಜೆ 7 ಗಂಟೆವರೆಗೂ ಕೂಡ ನಡೆಯುತ್ತೆ. ಸೊ ಬೇಗ ಹೋಗಿ ಬಂದ್ಬಿಟ್ರೆ ಒಳ್ಳೇದು ಅಂತ ಹೇಳ್ಬಿಟ್ಟು ನಾವು 7:45ಗೆ ಮನೆ ಬಿಟ್ಬಿಟ್ವಿ ಬೆಳಗ್ಗೆ. ಈ ಒಂದು ಪ್ಲೇಸ್ ನೋಡಿ ಎಷ್ಟು ಗ್ರೀನ್ರಿ ಇದೆ ಅಂತ. ಗ್ರೀನ್ ಫುಲ್ಲು ಹಸಿರು. ಇದೇನೋ ಗದ್ದೆ, ಇಲ್ಲಿ ಏನೋ ಬೆಳೆ ಹಾಕಿದ್ದಾರೆ. ಮೋಸ್ಟ್ಲಿ ಇದು ಭತ್ತ ಅನ್ಸುತ್ತೆ, ಇನ್ನೂ ನಂಗೆ ಗೊತ್ತಾಗ್ತಿಲ್ಲ. ನಿಮಗೆ ಗೊತ್ತಾದ್ರೆ ಕಮೆಂಟ್ ಮಾಡಿ. ಇವತ್ತು ಭಾನುವಾರ ಆಗಿರೋದ್ರಿಂದ ಫುಲ್ ಎಲ್ಲ ಪಾರ್ಕಿಂಗ್ ಖಾಲಿ ಇದೆ. ಅಲ್ಲಿ ಸ್ಟ್ರಾಬೆರಿ ಪಿಕ್ಕಿಂಗ್ ಹತ್ರ ಜನ ಇರ್ತಾರೆ, ಬಟ್ ಮೇನ್ ರೋಡು ಮತ್ತು ಈ ಪಾರ್ಕಿಂಗ್ ಏರಿಯಾ ಎಲ್ಲ ಫುಲ್ಲು ಖಾಲಿ. ನೀವು ನನ್ನ ಸಂಡೇ ವಿಡಿಯೋ ನೋಡಿಲ್ಲ ಅಂದರೆ ನೋಡಿ ಆಯಿತಾ. ಜರ್ಮನಿನಲ್ಲಿ ಭಾನುವಾರ ಯಾವ ಥರ ಇರುತ್ತೆ ಅಂತ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ನಿಮಗೆ. ಆಲ್ಮೋಸ್ಟ್ ಇವಾಗ ನಾವು ಏನು ಆಕ್ಟಿವಿಟಿ ನಡೀತಿದೆಯೋ ಅದ್ರ ಹತ್ರ ಬಂದ್ವಿ ಆಯಿತಾ. ಅಲ್ಲಿ ದೂರದಲ್ಲಿ ಸ್ವಲ್ಪ ವೆಹಿಕಲ್ಗಳು ಕಾಣ್ತಿದೆಯಲ್ಲ, ಅಷ್ಟೇ, ಅಲ್ಲಿವರೆಗೂ ನಡಿಬೇಕು ಇವಾಗ. ಇಲ್ಲಿಂದನೇ ಸ್ಟ್ರಾಬೆರಿ ಗಿಡಗಳು ಶುರುವಾಗಿದೆ. ಸೊ ಫುಲ್ಲು ಆ ಎಂಡ್ವರೆಗೂ ಏನು ನೋಡ್ತಾ ಇದ್ದೀರಾ ಅದೆಲ್ಲ ಫುಲ್ ಸ್ಟ್ರಾಬೆರಿನೇ ಇಲ್ಲಿವರೆಗೂ. ಸೊ ಇಲ್ಲಿ ಎಂಟ್ರೆನ್ಸು, ಅಲ್ಲೊಂದು ಡಬ್ಬ ಥರ ಕಾಣಿಸ್ತಾ ಇದೆಯಲ್ಲ, ಬಾಕ್ಸ್ ಥರ, ಅಲ್ಲಿ ಕೌಂಟರು, ಅಂದರೆ ನಮ್ಮ ತೂಕ ಹಾಕ್ಸೋಕ್ಕೆ. ಸೊ ಅಲ್ಲಿಂದ ಎಂಟ್ರಿ ತಗೊಂಡು ಒಳಗಡೆ ಹೋದ್ವಿ ಅಂತಂದರೆ ಫುಲ್ ಎಲ್ಲಿ ಬೇಕಾದರೂ ಅಲ್ಲಿ ಕಿತ್ಕೊಂಡ್ಬರ್ಬೋದು ನಾವು. ಮತ್ತು ಇಲ್ಲಿ ಆ ಕೌಂಟ್ರ್ ಪಕ್ಕ ಒಂದು ಡಬ್ಬ ಥರ ಇದೆಯಲ್ಲ ಗ್ರೀನ್ ಕಲರು, ಅದು ವಾಶ್ರೂಮು. ಸೊ ಇಲ್ಲಿ ಸ್ಟ್ರಾಬೆರಿ ಪಿಕ್ ಮಾಡಬೇಕಾದ್ರೆ ನಾವು ವಾಶ್ರೂಮು ಕೂಡ ಯೂಸ್ ಮಾಡಂಗಾದ್ರೆ ಮಾಡ್ಬೋದು. ಮನೆಯಿಂದ ಬೇಕಾದ್ರೆ ಬಾಕ್ಸ್ ತರ್ಬೋದು. ನಾವು ಮರ್ತ್ ಬಂದ್ವಿ ಆಕ್ಚುಲಿ, ನಮಗೆ ಗೊತ್ತಿದ್ರು ಕೂಡ. ಲಾಸ್ಟ್ ಟೈಮ್ ಬಂದಿದ್ವಿ ಅಲ್ಲ. ಸೊ ಇಲ್ಲೂ ಬಾಕ್ಸ್ ಕೊಡ್ತಾರೆ. ಈ ಬಾಕ್ಸ್ ಕೊಟ್ಟಿದ್ದಾರೆ. ಮೋಸ್ಟ್ಲಿ ಇದು ಅರ್ಧ kg ಇರ್ಬೋದು. ಇದಕ್ಕೆ ಎಷ್ಟು ಪೇ ಮಾಡಬೇಕು ಅಂತ ನಾನು ಕೊನೆಯಲ್ಲಿ ಹೇಳ್ತೀನಿ. ಸೊ ಲಾಸ್ಟಲ್ಲಿ ಹೋಗೋಣ, ಓಕೆನಾ? ಇಲ್ಲೇ ಸ್ಟಾರ್ಟಿಂಗಲ್ಲಿ ಬೇಡ. ನೋಡಿ ಎಷ್ಟೊಂದು ಗಿಡಗಳಿದೆ ಅಂತ. ಸೊ ಇಲ್ಲಿ ಮಧ್ಯ ನೆಡ್ಕೊಂಡು ಹೋಗ್ತಾ ಇದ್ರೆ ಸ್ಟ್ರಾಬೆರಿ ಸ್ಮೆಲ್ ಹಂಗೆ ಬರ್ತಾ ಇದೆ. ಸೊ ದಿನ ಕೇಳೋದ್ರಿಂದ ಎಲ್ಲ ಗಿಡದಲ್ಲೂ ಅಷ್ಟೊಂದು ಹಣ್ಣಿರಲ್ಲ. ಅವ್ರು ಹೇಳ್ತಾರೆ ಯಾವ ರೀಜನಲ್ಲಿ ಜಾಸ್ತಿ ಸ್ಟ್ರಾಬೆರಿ ಇದೆ ಅಲ್ಲಿಗೆ ಹೋಗ್ರಿ ಅಂತ. ಕೊನೆಯಲ್ಲಿದೆ ಅಂತೆ, ಸೊ ಅಲ್ಲಿಗೆ ಹೋಗ್ತಾ ಇದೀವಿ. ಈ ಒಂದು ಆಕ್ಟಿವಿಟಿ ಮಾಡೋಕ್ಕೆ ಯಾವುದೇ ಒಂದು ಏಜ್ ಲಿಮಿಟ್ ಇಲ್ಲ. ಸಣ್ಣ ಮಕ್ಕಳಿಂದ ವಯಸ್ಸಾಗಿರೋರ್ವರೆಗೂ ಬಂದು ಇಲ್ಲಿ ಈ ಒಂದು ಆಕ್ಟಿವಿಟಿನ ಎಂಜಾಯ್ ಮಾಡ್ತಾರೆ. ಹೇಳ್ಬೇಕು ಅಂತಂದರೆ ಈ ಅಂಗಡಿಗಳಲ್ಲಿ ಮಾರ್ಕೆಟ್ಗಳಿಗಿಂತ ಇಲ್ಲಿ ತುಂಬ ಕಡಿಮೆ ಪ್ರೈಸ್ಗೆ ಸಿಗುತ್ತೆ. ಸೊ ನಾವು ಇವಾಗ ಶುರು ಮಾಡೋಣ. ಮೇಲಿಂದ ನೋಡ್ಬೇಡ, ಈ ಒಂದೆರಡು 3 ಎಲೆ ಎತ್ತಿ ನೋಡಾಯ್ತಾ, ಹಣ್ಣುಗಳು ಸಿಗ್ತಾವೆ. ಓ ಆಲ್ರೆಡಿ ಕಿತ್ಬಿಟ್ಟಿದ್ಯಾ? ಮೇಲಿಂದ ನೋಡಿದಾಗ ಏನು ಹಣ್ಣೇ ಇಲ್ಲ ಅಂತ ಅನ್ಸುತ್ತೆ, ಬಟ್ ನೋಡಿ ಒಂದ್ ಎಲೆ ಎತ್ತಿ ತೋರಿಸ್ತೀನಿ ನೋಡಿ, ಕೆಳಗಡೆ ಇರ್ತವೆ. ಮತ್ತೆ ಹಣ್ಣಾಗಿರೋ ಸ್ಟ್ರಾಬೆರಿ ಕಿತ್ಕೋಬೇಕಾಯ್ತಾ, ಕಾಯಿ ಕಿತ್ಕೋಬೇಡಿ. ಚೆನ್ನಾಗಿದೆ ಅದು. ಇಲ್ಲಿ ನೋಡಿಲಿ, ಹಣ್ಣಾಗಿದೆ ತಾನೆ. ಇಲ್ಲಿ ನಾವೇನು ಆ ಡಬ್ಬದೊಳಗೆ ಹಾಕೊಂಡು ಆ ಕೌಂಟರ್ಗೂ ತಗೊಂಡು ಹೋಗ್ತೀವೋ ಅದಕ್ಕೆ ಮಾತ್ರ ಪೇ ಮಾಡಬೇಕು. ಇಲ್ಲಿ ನಾವು ಎಷ್ಟು ಹಣ್ಣು ಬೇಕಾದ್ರೂ ತಿನ್ಬೋದು, ಅದು ಫ್ರೀ. ಒಂಥರ ಚೆನ್ನಾಗಿ ಅನ್ಸುತ್ತೆ ಅಲ್ಲ, ನಾವೇ ಖುದ್ದಾಗಿ ಹೋಗಿ ಗಿಡದಿಂದ ಹಣ್ಣು ಕೀಳೋದು ಅಂತಂದ್ರೆ. ಅದು ಸ್ಟ್ರಾಬೆರಿ
ಆಕ್ಚುಲಿ ತುಂಬಾ ಕಾಯಿ ಇದಾವ ಆಯ್ತಾ, ಅಂತವೆಲ್ಲ ಕೀಳ್ಬೇಡಿ. ಯಾಕಂದ್ರೆ ಇನ್ನು ಜೂನ್ ಮಂತ್ ಪೂರ್ತಿ ಆಕ್ಟಿವಿಟಿ ನಡಿಬೇಕು. ಕಾಯೆಲ್ಲ ನಾವೇ ಕಿತ್ತಾಕ್ಬಿಟ್ರೆ ನೆಕ್ಸ್ಟ್ ಬರೋರು ಏನ್ ಕಿತ್ಕೊಂಡು ಹೋಗ್ತಾರೆ. ದಣ್ಣಾಗಿದೆಲ್ಲ ಫುಲ್ ಒಳಗಡೆ ಬೇಜಾನ್ ಇದಾವೆ. ನೋಡ್ದ ನೀನು? ನೋಡು, ಈ ಡಬ್ಬ ಪೂರ್ತಿ ತಗೊಳದ? ಎಷ್ಟು ಬೇಕಷ್ಟು. ಏನು ಜನನೇ ಇಲ್ಲ ಅಂತ ಅನ್ಕೋಬೇಡಿ. ಇನ್ನು ಮಾರ್ನಿಂಗ್ 8 o'clock ಜಸ್ಟ್ ಸ್ಟಾರ್ಟ್ ಆಗಿದೆ ಅಷ್ಟೇ ಇದು. ಆಮೇಲೆ ಒಂದು 10 ಗಂಟೆ 11 ಗಂಟೆಗೆಲ್ಲ ಫುಲ್ ಜನ ಆಗ್ಬಿಡ್ತಾರೆ. ಆಕ್ಚುಲಿ ನಾವು ಲಾಸ್ಟ್ ಟೈಮ್ ಲೇಟಾಗಿ ಬಂದಿದ್ವಿ, ಈ ಜೂನ್ ಕೊನೆಗೆ ಬಂದಿದ್ವಿ ಆಯ್ತಾ, ಮುಗಿಯೋ ಟೈಮು. ಇವಾಗ ಇನ್ನು ಸ್ಟಾರ್ಟಿಂಗ್ ಅಲ್ಲಿ ಬಂದಿದ್ದೀವಲ್ವಾ, ಸೊ ಲಾಸ್ಟ್ ಟೈಮಿಗೆ ಕಂಪೇರ್ ಮಾಡಿದ್ರೆ ಇವಾಗ ಈ ಸಲ ಹಣ್ಣುಗಳು ಜಾಸ್ತಿ ಇದೆ. ಮತ್ತೆ ಟೈಮಿಂಗ್ಸು ಅಷ್ಟೇ, ನಾವು ಬಂದಿರೋದು ಚೆನ್ನಾಗಿದೆ, ಬೆಳಗ್ಗೆನೆ. ಇವಾಗ ಬಂದಿರೋರೆಲ್ಲ ಕಿತ್ಕೊಂಡು ಹೋಗ್ಬಿಡ್ತಾರೆ. ನಾವು ಮಧ್ಯಾಹ್ನ ಟೈಮ್ ಬಂದಿದ್ವಿ, ಏನು ಅಷ್ಟೊಂದು ಸಿಕ್ಕಿರಲಿಲ್ಲ ಲಾಸ್ಟ್ ಟೈಮ್. ಏನಂತ್ಯ? ದೊಡ್ಡ ದೊಡ್ಡ ಇದೇನು ಸಣ್ಣ ಸಣ್ಣ ಕೀಳ್ತಿ? ಅದು ಹಣ್ಣಾಗಿದೆ. ನಿನ್ ಮಕ ಇದ್ದಂಗಿದೆ. ನಿನ್ನ ಟ್ರೋಲ್ ಮಾಡ್ತಿದ್ಯಾ? ನೋಡಿಲ್ಲ ಹೆಂಗಿದೆ. ವಾವ್, ಇದು ಗಿಡಗಳು ಸಕ್ಕದಾಗಿದೆ ಆಯ್ತಾ. ಲೈಕ್ ಹಿಂಗ್ ಎತ್ತಿ ನೋಡಿ ಎಷ್ಟು ಇದಾವಲ್ಲಿ. ನೋಡು, ನೋಡ್ಬೇಕು. ಫುಲ್ ಇಲ್ಲೇ ಸಿಕ್ಬಿಡ್ತಲ್ಲ ಡಬ್ಬ ಪೂರ್ತಿ. ಗಿಡ ಹುಷಾರು, ಹಾಳು ಮಾಡ್ಬಾರ್ದು. ಎಷ್ಟು ಹಣ್ಣು ತಿಂದೆ? ನಾನೊಂದು 5 ತಿಂದೆ. ನಾನು ಒಂದೇ ತಿಂದಿದ್ದು. ನೋಡಿ ಅವ್ರು ಎಷ್ಟು ದೊಡ್ಡ ಬಕೆಟ್ ಅಲ್ಲಿ ತಗೊಂಡು ಹೋಗ್ತಿದ್ದಾರೆ. ಅದು ಕಮ್ಮಿ, ಇನ್ನು ಕೆಲವರು ಬರ್ತಾರೆ ದೊಡ್ಡ ದೊಡ್ಡ ಬಾಕ್ಸ್ ಅಲ್ಲಿ ತಗೊಂಡು ಹೋಗ್ತಾರೆ. ಒಬ್ರು 5 ಬಾಕ್ಸ್ ತಗೊಂಡು ಹೋಗ್ತಾರೆ. ನಾವೇ ಪುಟಾಣಿ ಬಾಕ್ಸ್ ಅಲ್ಲಿ ತಗೊಂಡು ಹೋಗೋದು. ಲಾಸ್ಟ್ ಟೈಮು ಹಿಂಗೆ ಆಗಿತ್ತಲ್ವಾ. ಚೆನ್ನಾಗಿದೆ, ಸ್ವೀಟ್ ಆಗಿದೆ. ಇದು ನನ್ನ 3ನೇ ಹಣ್ಣು. ನೀನ್ ಎಷ್ಟನೇ ಹಣ್ಣು ತಿಂದೆ? ನಾನು ತಿಂದೆ ಒಂದು 5-6. ಸಾಕ, ಇನ್ನೂ ಬೇಕಾ? ಈ ಡಬ್ಬ ಇನ್ನು ತುಂಬಿಲ್ಲ, ತುಂಬಿಸ್ಬೇಕಾ? ಇದು ಯಾಕಿತ್ತೆ? ಇದೊಂಥರ ಕೊಳ್ತಂಗಾಗಿದೆ ನೋಡು. ಹೆವಿ ಹಣ್ಣು ಆಗ್ಬಿಟ್ಟಿದೆ ಇದು. ತಿನ್ಬಿಟ್ಟು ತಗೋ. ಆಕ್ಚುಲಿ ಏನಪ್ಪಾ ಅಂತಂದ್ರೆ, ನಾವು ಮುಂಚೆ ಸ್ಟ್ರಾಬೆರಿ ಗಿಡನೇ ನೋಡಿರಲಿಲ್ಲ. ನೀನ್ ನೋಡಿದ್ದಾ? ನೋಡಿ, ಇದೆಲ್ಲ ಇನ್ನೂ ಕಾಯಿದೆ. ಸೊ ಇದಕ್ಕೆಲ್ಲ ಇನ್ನೊಂದು 15 ದಿನ ಬಿಟ್ಕೊಂಬರ್ಬೇಕನ್ಸುತ್ತೆ. ಈ ಪ್ಯಾಸೇಜಲ್ಲೇ ನಡಿಬೇಕು, ಇಲ್ಲಾಂದ್ರೆ ಅಕ್ಕಪಕ್ಕ ಇರೋ ಗಿಡಗಳನ್ನ ಹಣ್ಣುಗಳನ್ನ ತುಳಿದು ಬಿಡ್ತೀವಿ. ಅದಕ್ಕೆ ಏನು ಮಾಡಿದ್ದಾರೆ ಅಂದ್ರೆ ಅವರು, ಈ ಪ್ಯಾಸೇಜಲ್ಲಿ ನಡೆಯೋರಿಗೆ ಹೀರೋ ಟಚ್ ಆಗೋ ಥರ, ಆ ಪ್ಯಾಸೇಜಲ್ಲಿ ನಡೆಯೋರಿಗೆ ಆರೋ ಟಚ್ ಆಗೋ ಥರ ನೀಟಾಗಿ ಹುಲ್ಲೆಲ್ಲ ಹಾಕಿ ಇದು ಮಾಡಿದ್ದಾರೆ. ನೋಡಿ, ಜನ ಜಾಸ್ತಿ ಆದ್ರೆ ಇವಾಗ. ಆಕ್ಚುಲಿ ಈ ಆಕ್ಟಿವಿಟಿನ ತುಂಬಾ ಏಜ್ ಆಗಿರೋರು ಇಷ್ಟಪಡ್ತಾರೆ ಅಲ್ವಾ? ಮತ್ತೆ ಸಣ್ಣ ಮಕ್ಳು, ಈ ಮಿಡ್ ಏಜ್ ಅಲ್ಲಿ ಇರೋರು ನಮ್ ತರದ್ದು ಇಷ್ಟಪಡಲ್ಲ. ನಾವೇ ಬಂದಿರೋದು. ನೀರ್ ಹಾಕಿದಾರೆ ಅಲ್ವಾ ಬೆಳಗ್ಗೆ ಗಿಡಗಳಿಗೆ. ಯಾವ ಗಿಡ ಮುಟ್ಟಿದ್ರು ವೆಟ್ ಇದೆ. ಏನಂತೀಯ? ಆಕ್ಚುಲಿ ಏನಪ್ಪಾ ಅಂದ್ರೆ ನಾವು ಬಂದಿದ್ದು ಬೆಸ್ಟ್ ಟೈಮ್. ಇವಾಗ ನೋಡಿ ಬಿಸಿಲು ಹೆಂಗ್ ಆಗ್ತಿದೆ ಅಂತ. ಸೂರ್ಯದೇವ ಆಲ್ರೆಡಿ ಪ್ರತ್ಯಕ್ಷ ಆಗ್ಬಿಟ್ಟಿದ್ದಾನೆ. ಇನ್ನೊಂದ್ ಸ್ವಲ್ಪ ಹೊತ್ತು ಫುಲ್ ನೆತ್ತಿ ಮೇಲೆ ಬಂದು ದಗ ಅಂತಿರ್ತಾನೆ. ಸುಸ್ತಾಗ್ಬಿಡುತ್ತೆ. ಆಕ್ಚುಲಿ ನಾವು ಬಂದಿದ್ದು ಬೆಸ್ಟ್ ಟೈಮು. ನಾವು ಬಂದಾಗ ಎಷ್ಟು ನೆರಳಿತ್ತಲ್ವಾ, ಈಗ ನೋಡು ಫುಲ್ ಬಿಸಿಲು ಅಲ್ವಾ? ಜನ ನೋಡಿ ಅಲ್ಲಿ ಹೆಂಗ್ ಬರ್ತಾ ಇದಾರೆ ಅಂತ. ಬಗ್ಗಕ್ಕಾಗಲ್ಲ ಅಂತೀವಿ ನಾವು. ನೋಡು ಅಜ್ಜಿಗಳೆಲ್ಲ ಹೆಂಗ್ ಬಗ್ಗಿದ್ದಾರೆ. ಯಾರೋ ನೋಡಿ ಹಣ್ಣು ತುಳಿದ್ಬಿಟ್ಟಿದ್ದಾರೆ. ಇವಾಗ ಇದು ವೇಸ್ಟ್ ಅಲ್ವಾ, ಅದಕ್ಕೆ ಹೇಳೋದು ನೋಡ್ಕೊಂಡು ಮಾಡ್ಬೇಕು ಅಂತ. ನಮಗೆ ಅರ್ಧ kg ಡಬ್ಬಕ್ಕೇನೆ ಸುಸ್ತಾಗೋಯ್ತು. ಈ ಅಜ್ಜಿಗಳು ನೋಡ್ರಿ ಎಷ್ಟು ದೊಡ್ಡ ಡಬ್ಬ ತಂದ್ಬಿಟ್ಟು ಕೀಳ್ತಾ ಇದ್ದಾರೆ ಅಂತ. ಅಲ್ಲಿ ನಾನು ಬಾಕ್ಸ್ ಇಸ್ಕೊಳಕ್ ಹೋದ್ನಲ್ಲ, ಅವ್ರಂದ್ರು ಇಲ್ಲಿಲ್ಲ ಅಂತ. ನೋಡು ಆಕ್ಚುಲಿ ಇಲ್ಲಿಲ್ಲ, ನೋಡು ಇಲ್ಲಿನೂ ಗಿಡದಲ್ಲಿ ಇಲ್ಲ. ಅವ್ರಂದ್ರು ಕೊನೆಗೋಗು ಚೆನ್ನಾಗಿರುತ್ತೆ ಅಂತ. ಇನ್ನು ಇಲ್ಲಿ ಇವಾಗ ಬರ್ತಾ ಇದೆ ನೋಡಿ. ಒಂದ್ ಸಣ್ಣ ಹುಡ್ಗ ಅವ್ರ ಅಜ್ಜಿ ಜೊತೆ ಬಂದಿದ್ದಾನೆ. ಇವಾಗ ಏನಪ್ಪಾ ಅಂದ್ರೆ, ಆ ಬಾಕ್ಸ್ ಅಲ್ಲಿ ಎಷ್ಟು ಹಣ್ಣು ಕಿತ್ಕೊಂಡಿರ್ತೀವೋ ಅದಕ್ಕೆ ನಾವು ಪೇ ಮಾಡ್ಬೇಕು. ಇಲ್ಲೇನ್ ತಿಂದ್ವಿ ಅದಕ್ಕೆಲ್ಲ ಏನ್ ಪೇ ಮಾಡಂಗಿಲ್ಲ. ಆಯ್ತು. ಆಕ್ಚುಲಿ ಈ ಬಾಕ್ಸಿಗೆ 50 ಸೆಂಟ್ ತಗೊಂಡ್ರು. ಓವರ್ ಆಲ್ ಇದಕ್ಕೆ ಎಷ್ಟಾಯ್ತು ಅಂತಂದ್ರೆ €3. 600 ಗ್ರಾಮ್ ಏನೋ ಇದೆ ಅಂತ ಅಂದ್ರು.
ಅರ್ಧ ಕೆ ಜಿಗಿಂತ ಒಂದು 100 ಗ್ರಾಮ್ ಜಾಸ್ತಿ ಇದೆ. ಮತ್ತು ನೋಡಿ ಟೈಮಿಂಗ್ಸು ಹಾಕಿದ್ದಾರೆ, ಸೋಮವಾರದಿಂದ ಭಾನುವಾರವರೆದು ಎಲ್ಲ ದಿನನೂ ಇರುತ್ತೆ. ಟೈಮಿಂಗ್ಸು ಬೆಳಗ್ಗೆ 8ರಿಂದ ಸಂಜೆ 7ರವರೆಗೂ. ನನಗೊಂದು ಡೌಟ್ ಆಯಿತಾ, ಏನಂದರೆ ನಾವು ಅಲ್ಲಿ ಸ್ಟ್ರಾಬೆರಿ ಕಿತ್ತಿದ್ದಾಯ್ತಾ, ಅಲ್ಲಿ ಸ್ಟ್ರಾಬೆರಿ ಕಿತ್ತಿದ್ದು, ಅಲ್ಲಿ ಬೇಲಿ ಹಾಕಿದ್ದಾರೆ. ಈ ಗಿಡಗಳಿಗೆ ಬೇಲಿ ಹಾಕಿಲ್ವಲ್ಲ, ಕಿತ್ಕೊಂಡು ಹೋಗ್ಬಿಟ್ರೆ ಯಾರಾದ್ರು? ಕಾಯಿ ಇದೆ ಅಲ್ಲ? ಹೌದು, ಎಷ್ಟೊಂದು ಕಾಯಿಗಳು ಹೆಂಗ್ ಕಾಣ್ತಿದೆ ನೋಡು. ನಿಂಗೆ ಬೇಕಾ? ಹಸುವಾಗ್ತಿದ್ಯಾ? ತಗೋತಿದ್ ನಾವು. ಏನು ಮಾಡೋಣ, ಸ್ಟ್ರಾಬೆರಿನಲ್ಲಿ ಮಿಲ್ಕ್ ಶೇಕ್ ಮಾಡ್ಬೋದು, ಐಸ್ ಕ್ರೀಮ್ ಟ್ರೈ ಮಾಡ್ಬೋದು, ಹಂಗೆ ತಿನ್ಬೋದು, ಜ್ಯೂಸ್ ಮಾಡ್ಕೋಬೋದು ಅಂತ ಯೋಚನೆ ಮಾಡ್ತೀವಿ. ಬರೀ 600 ಗ್ರಾಮ್ಗೆ ಅವರೆಲ್ಲ ಬಕೆಟ್ ತಗೊಂಡು ಹೋಗ್ತಾರಲ್ಲ, ಏನು ಮಾಡ್ತಾರೆ? ಮತ್ತು ಇದು ತುಂಬ ದಿನ ಇಟ್ಕೊಳಕ್ಕೂ ಆಗಲ್ಲ, ಮ್ಯಾಕ್ಸಿಮಮ್ ಒಂದು 2-3 ಡೇಸ್ ತಾನೆ. 2-3 ಡೇಸಿಗೆ 1 ಬಕೆಟ್ ಸ್ಟ್ರಾಬೆರಿ ತಿನ್ನೋಕ್ಕಾಗುತ್ತಾ? ಕಮೆಂಟ್ಸಲ್ಲಿ ನಾನು ಜಾಸ್ತಿ ನೋಡೋದೇ ಏನಪ್ಪ ಅಂತಂದರೆ ನಿಮ್ಮೂರು ಯಾವುದು, ಶಿವಮೊಗ್ಗನ ಶಿರಾನ. ಒಬ್ರು ಕೇಳ್ತಾರೆ ನಿಮ್ಮೂರು ಶಿವಮೊಗ್ಗ ತಾನೇ ಅಂತ, ಇನ್ನೊಬ್ರು ಕೇಳ್ತಾರೆ ನಿಮ್ಮೂರು ಶಿರಾ ತಾನೇ ಅಂತ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮೂರು ಶಿರಾ, ನನ್ನ ಹಸ್ಬೆಂಡ್ ಅವರು ಶಿವಮೊಗ್ಗ ಹತ್ರ ಭದ್ರಾವತಿ. ಸೊ ನಾನೇನು ಮಾಡ್ತೀನಿ ಅಂದರೆ 2 ಕಮೆಂಟ್ಗೂ ಹೌದು ಅಂತಲೇ ರಿಪ್ಲೈ ಕೊಡ್ತೀನಿ. ಇವಾಗ ವಾಪಸ್ ಹೋಗ್ತಾ ಒಂದು ವ್ಯೂ ನೋಡಿದೆ, ಸಕ್ಕದಾಗಿದೆ, ತೋರಿಸ್ತೀನಿ ನೋಡಿ. ಚೆನ್ನಾಗಿದೆ ಅಲ್ಲ, ಅಲ್ಲಿ ದೂರದಲ್ಲಿ ಮನೆ ಎಲ್ಲ ಕಾಣ್ತಾ ಇರೋದು. ಇವಾಗ ನಾವು ಅಲ್ಲಿ ಚಿಮ್ನಿ ಥರ ಕಾಣ್ತಾ ಇದೆಯಲ್ಲ, ಅಲ್ಲಿವರೆಗೂ ನಡಿಬೇಕಂತೆ. ಬರ್ಬೇಕಾದ್ರೆ ಜೋಶಲ್ಲಿ ನಡ್ಕೊಂಡ್ ಬಂದ್ಬಿಟ್ವಿ. ಇವಾಗಿರೋದು ಆ್ಯಕ್ಚುಲಿ ಟಾಸ್ಕ್ ಏನು ಗೊತ್ತಾ, ನಾವು ಚಿಕ್ಕವರಿದ್ದಾಗ ಮನೆ ಚಿತ್ರ ಬರಿ ಅಂದರೆ ಹಂಗೆ ತಾನೇ ಬರಿತಾ ಇದ್ದಿದ್ದು, ನೆನ್ಪಿದ್ಯಾ ನಿನಗೆ? ಈ ಕಡೆ ಎಲ್ಲ ನಾವು ಚಿತ್ರ ಬರೆಯೋ ಥರ ಮನೆಗಳಿದೆ, ಈ ಕಡೆ ಎಲ್ಲ ಸ್ವಲ್ಪ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಇದಾವೆ ನೋಡಿ. ನೀವು ಚಿಕ್ಕವರಿದ್ದಾಗ ಮನೆ ಚಿತ್ರ ಬರಿ ಅಂದ್ರೆ ಹಿಂಗೆ ಬರಿತಾ ಇದ್ರ? ಬೆಳಗ್ಗೆನೆ ಈ ತರ ಬಂದಿದ್ದು ಒಂಥರ ಖುಷಿ ಆಗ್ತಿದೆ, ಫುಲ್ ಫ್ರೆಶ್ ಫೀಲ್ ಕೊಡ್ತಾ ಇದೆ. ನಾವು ಬೆಳಗ್ಗೆ ಹೊರಟಾಗ ಅಯ್ಯೋ ಹೋಗ್ಬೇಕಾ ಅಂತ ಹೊರಟಿದ್ದು, ಆಕ್ಚುಲಿ ಬೆಳಗ್ಗೆ ಎದ್ಬಿಟ್ಟು, ಅದು ಸಂಡೇ ಬೇರೆ ಅಂತ. ಬಟ್ ಇಲ್ಲಿಗೆ ಬಂದ್ಮೇಲೆ ಫುಲ್ ಎನರ್ಜಿ ಬಂದ್ಬಿಡ್ತು, ಫುಲ್ ಒಂಥರ ಫ್ರೆಶ್ ಫೀಲ್ ಕೊಡ್ತಾ ಇದೆ. ನಿಂಗೆ? ಹೌದು, ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಬಂದಿದ್ರೆ ಸಿಕ್ಕಾಬಟ್ಟೆ ಬಿಸ್ಲಾಗ್ಬಿಡೋದು. ನೋಡಿ ಇಲ್ಲಿ ಚೆರಿ ಫ್ರೂಟು ಎಷ್ಟೊಂದು ಬಿಡಿದೆ ನೋಡು ಮೇಲೆ. ಯಾರು ಕಿತ್ಕೊಂಡು ಹೋಗಲ್ವಾ? ಯಾರು ಏನಾರು ಅಂದ್ರೆ ನನಗೆ ನಾನೇ ಕಿತ್ಕೊಂತೀನಿ. ಚೆರಿ ಕಿತ್ಕೊಂಡ್ವಿ. ಜಿಂಗ್ ಜಿಂಗ್ ಜಿಂಗ್. ಸರಿನಾ ಇದು? ಚೆನ್ನಾಗಿಲ್ಲ ಸರಿ, ಅದಕ್ಕೆ ಯಾರು ಕಿತ್ಕೊಂಡಿಲ್ಲ. ನಂಗೆ ಇವಾಗ ಗೊತ್ತಾಯ್ತು, ಆ ಮರದಲ್ಲಿ ಅಷ್ಟೊಂದು ಚೆರಿ ಹಣ್ಣಿದ್ರು ಯಾಕೆ ಯಾರು ಕಿತ್ತಿಲ್ಲ ಅಂತ. ಚೆನ್ನಾಗಿಲ್ಲ, ಟೇಸ್ಟ್ ಸಪ್ಪೆ ಅಲ್ಲ. ಈ ಸಮ್ಮರ್ ಸೀಸನ್ ಒಂಥರ ಚೆನ್ನಾಗಿರುತ್ತಪ್ಪ. ಗಾರ್ಡನ್ ಅಲ್ಲಿ ಎಲ್ಲ ಹೂವುಗಳು ಬಿಟ್ಟಿರ್ತವೆ, ಮತ್ತೆ ಹಣ್ಣುಗಳು ಬಿಟ್ಟಿರ್ತವೆ, ನೋಡಕ್ಕೆ ಚಂದ ಅಲ್ವಾ? ಮತ್ತೆ ನಿಮ್ಗೆ ಈ ವಿಡಿಯೋ ನೋಡಿ ಏನ್ ಅನಿಸ್ತು? ಇಷ್ಟ ಆಯ್ತಾ ಸ್ಟ್ರಾಬೆರಿ ಪಿಕ್ಕಿಂಗ್ ಆಕ್ಟಿವಿಟಿ? ಸೊ ಇದೇ ತರ ಆಕ್ಟಿವಿಟೀಸು ನಮ್ಮ ಕಡೆನೂ ಮಾಡಿದ್ರೆ ಚೆನ್ನಾಗಿರುತ್ತಾ? ಸ್ಟ್ರಾಬೆರಿ ಮಾಡೋಕ್ಕಾಗಲ್ಲ, ಬಿಕಾಸ್ ನಮ್ಮ ಸೈಡ್ ಅಷ್ಟೊಂದು ಬೆಳೆಯಲ್ಲ. ಸ್ಟ್ರಾಬೆರಿ ಬೆಳಿತಾರ ನಮ್ಮ ಕಡೆ? ಇಲ್ಲ, ನಮ್ಮ ಸೈಡ್ ಬೆಳೆಯಲ್ಲ. ಸೊ ನಮ್ಮ ಕಡೆ ಈ ಥರ ಏನಾದ್ರು ಆಕ್ಟಿವಿಟಿ ಮಾಡಿದ್ರು ಅಂತಂದರೆ, ನಾವೇ ಖುದ್ದಾಗಿ ತೋಟಕ್ಕೆ ಹೋಗಿ ಕಿತ್ಕೊಂಬರೋ ಥರ ಮಾಡಿದ್ರೆ ಏನು ಮಾಡ್ಬೋದು ಅಂತ ನಿಮಗೆ ಅನಿಸುತ್ತೆ, ಅದನ್ನು ಕಮೆಂಟಲ್ಲಿ ತಿಳಿಸಿ. ಮತ್ತು ವಿಡಿಯೋಸ್ ಬಗ್ಗೆ ಸಜೆಷನ್ ಏನಾದ್ರು ಇದ್ದರೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬೈ ಬಾಯ್.